ಇದನ್ನೊಂದನ್ನು ಬಿಟ್ಟು ಹೋಗಕ್ಕೆ ಬಂದ್ವಿ. ಮಂಗನ್ನ ನಮ್ಮ ಜೊತೆ ಒಂದು ಮಂಗ ಇತ್ತು ಗ್ಯಾಂಗಲ್ಲಿ, ಅದನ್ನ ಬಿಟ್ಟು ಹೋಗಕ್ಕೆ ಡ್ರಾಪ್ ಮಾಡಕ್ ಬಂದಿದ್ದೀವಿ. ಇದೇ ಆ ಮಂಗ. ಎಂತ ಹೇಳಿ ಯಾವ ವಿಡಿಯೋದು ನೀನು ನೋಡದೇ ಇರೋದೇನು ಇಲ್ಲ ಅಲ್ಲ, ಅದು ಇದರಲ್ಲಿ ಅವನು ಎರೇಸ್ ಮಾಡ್ತೀನಿ ಅಂದ. ಇದು 20 ರೂಪಾಯಿ ಕೊಟ್ಟು ತಗೊಂಡ್ಬರ್ಬೇಕು ಟಿಕೆಟ್ನ. ಹಾಂ ಹೇಳಿ. 20 ರೂಪಾಯಿಗೊಂದು 20 ರೂಪಾಯಿಗೊಂದು 1000 ರೂಪಾಯಿ ಕೊಟ್ಟರೆ ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಡ್ತಾರೆ. 1,500. ಹಾಂ ಇಲ್ಲಿ ನೋಡಿ, ಇದು ಎಂಥದ್ದು ಉಂಟು. ಅಯ್ಯೋ ಬಿದ್ದಿಲ್ಲ. ಹಾಂ ತುಂಬಾ ಜನ ಬಂದಿದ್ದಾರೆ. ನೀವು ಆಫ್ ಸೀಸನ್ ಅಲ್ಲಿ ಬಂದ್ರೆ ಒಳ್ಳೇದು. ವೀಕೆಂಡ್ಸ್ ಅಲ್ಲೆಲ್ಲ ಬರಬೇಡಿ, ಲಾಂಗ್ ವೀಕೆಂಡ್ ಇದ್ದಾಗ ಬರಬೇಡಿ. ಮತ್ತೆ ಸ್ವಲ್ಪ ಒಂದು ಒಳ್ಳೆ ಸೀನಿಕ್ ಫೋಟೋ ತಗೊಳ್ಳಿಕ್ಕೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ತುಂಬಾ ಜನ ತುಂಬಾ ಇದ್ದಾರೆ. ಒಂದು ನೀಟಾಗಿ ವಿಡಿಯೋ ಕೂಡ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ತುಂಬಾ ಟ್ರಾಫಿಕ್ ಆಗಿರುತ್ತೆ. ನಾವು ಒಳಗ್ ಬರ್ಲಿಕ್ಕೆ ನಮ್ಗೆ 15 ನಿಮಿಷ ಆಗೋಯ್ತು. ಬೇಗ ಈ ತರದವ್ರನ್ನ ಟ್ರಿಪ್ ಕರ್ಕೊಂಡ್ ಬರ್ಬೇಡಿ. ಎಲ್ಲಿ ನೋಡಿದ್ರು ಒಂದ್ ಫೋಟೋ ಅಂತ ಇರ್ತಾರೆ. ನಾವು ಸ್ವಲ್ಪ ಆ ಕಡೆ ಹೋಗ್ತೇವೆ, ಆ ಕಡೆ ನಾವೇ ಬಂದ್ಬಿಟ್ವಿ. ಈ ತರ ಕಪಲ್ ಜೊತೆ ಬರ್ಬೇಡಿ ಗೈಸ್. ಬರ್ಬೇಕು ಗೈಸ್, ಪದೇ ಫೋಟೋ ಕಪಲ್ ಜೊತೆ ಬರ್ಬೇಡಿ, ಕಪಲ್ ಆಗಿ ಬನ್ನಿ. ಹೆಂಗೆ? ದಟ್ಸ್ ಗುಡ್ ಪಂಚ್ ಲೈನ್. ಪರವಾಗಿಲ್ಲ, ಸಪರೇಟ್ ಆಗಿ ಬಂದ್ರು ಎಂಜಾಯ್ ಮಾಡ್ತೀವಿ. ಹೇಗೆ ಅನಿಸ್ತಿದೆ ನಿಮಗೆ ಸಿಂಗಲ್ ಆಗಿ ಬಂದು? ನಾನು 4 ಜನರ ಜೊತೆ ಬಂದಿದ್ದೇನೆ, ಸಾರಿ 3 ಜನರ ಜೊತೆ ಬಂದಿದ್ದೇನೆ. ಬಿಸಿಲಲ್ಲಿ ಮಾತ್ರ ಒಂಚೂರು ಬೆಳಿ ಕಾಣ್ತಿದ್ದೀನಿ, ಇಲ್ಲಾಂದ್ರೆ ಫುಲ್ ಕಪ್ಪಾಗ್ಬಿಟ್ಟಿದ್ದೀನಿ. ಇರೋದೇ ಕಪ್ಪು. ನಾವಿವಾಗ ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಇದ್ದೇವೆ. ಇಲ್ಲಿ ಅಲ್ಲಿ ತೋರಿಸಿ ನಮ್ದು ಇದು ಫೋಟೋ ಶೂಟ್ ಆಗ್ತದೆ. ಸೆಕೆಂಡ್ ಡೇ ಆಫ್ ಟ್ರಿಪ್, ಹೊನ್ನಾವರ. ಗೊತ್ತಾ ನಿಮಗೆ? ಗೊತ್ತಾ? ಏನೇನೋ ಐಡಿಯಾ ಕೊಡಿ ಪ್ರವೀಣ್ ಅವರೇ. ಏನ್ ಮಾಡ್ತೀರಾ ನೀವು? ಡೈವ್ ಹೊಡಿತೀರಾ ಇಲ್ಲಿ? ಮನ್ಯುಮೆಲ್ ಬಾಯ್ಸ್ ನೋಡಿದೀರಾ ನೀವು? ಅದ್ರೊಳಗಡೆ ತೋರಿಸ್ತಾರೆ ನೋಡಿ. ಎಂತ? ಬಂಜುಮೆಲ್ ಬಾಯ್ಸ್. ಬಂಜು ಮೇಲೆ ಬಾಯ್ಸಾ? ಇದೆಲ್ಲ ಇಲ್ಲಿಂದ ಹೀಗೆ ಜಂಪ್ ಮಾಡೋದು. ಓಕೆ, ಒಂಚೂರು ಜಂಪ್ ಮಾಡಿ ಬರ್ತೇನೆ. 200 ಕಟ್ಟಿ ಹಚ್ಚಿ. ಓ, ಹಂಗಾದ್ರೆ ಅಲ್ಲಿಗೆ ಹೋಗ್ಬೋದು. ನಮ್ದು ಇದು ಬೇಕಲ್ಲ. ಎಸ್ ಪ್ರವೀಣ್ ಅವರೇ, ಯಾಕೆ ಸೈಲೆಂಟ್ ಆದ್ರಿ? ಪ್ರವೀಣ್ ಅವರೇ ಏನು ಸೈಲೆಂಟ್? ಬದ್ನಾಮ್ ಇರೋರೆಲ್ಲ ಬೇರೆಯವ್ರನ್ನ ಬದ್ನಾಮ್ ಅಂತ. ಹೂ ಇಸ್ ಬದನಾಮ್? ಬದನಾಮ್ ಅಂದ್ರೆ ಎಂತ? This girl is Badnaam as hell. ಅದನ್ನು ಯಾವ ಟೈಮ್ ಅಲ್ಲಿ ಹೇಳಿದ್ರು? ಇವರಿಗೆ ಒಂದು ಆಡ್ಲಿಕ್ಕೆ ಅಲ್ಲ, ಮಾತಾಡ್ಲಿಕ್ಕೆ ಒಂದು ಜನ ಬೇಕಲ್ಲ, ಟಾಪಿಕ್ ಬೇಕಲ್ಲ. ಹೌದು. I'm ಸೆಂಟರ್ ಆಫ್ ಎಂಟರ್ಟೈನ್ಮೆಂಟ್. ಹೌದು. ಆಮೇಲೆ ಅಷ್ಟೇ, ನನಗಿಷ್ಟ ನನ್ನ ಸುತ್ತ ಇರುವ ಜನ ನಗ್ನಗ್ತಾ ಇರ್ಬೇಕು. ನಿನ್ನ ರೋಸ್ಟ್ ಮಾಡ್ಕೋತಾ? ನನ್ನನ್ನು ರೋಸ್ಟ್ ಮಾಡ್ಬೇಕು ಅಂತ ಏನಿಲ್ಲ, ಬಟ್ ಅದು ಇವೆಂಚುಲಿ ನಾನೇ ಪಾಠ ಆಗ್ಬಿಡ್ತೀನಿ ಅದ್ರಲ್ಲಿ. ಯಾಕೆ ಅಂದ್ರೆ ನಿಂಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಅದೇ ಪ್ರಾಬ್ಲಮ್. ಬಟ್ ಆದ್ರೂ ಮಾತಾಡ್ತೀನಿ, ಅಧಿಕ ಪ್ರಸಂಗಿ. ಹಳೆಯ ವಿಷಯ. ಇದೆಲ್ಲ ಹಿಡ್ಕೊಂಡು ಡ್ಯಾನ್ಸ್ ಮಾಡೋದು ನಾನು. ನನಗೊಂದು ಚಂದದ ರೀಲ್ಸ್ ಮಾಡಬೇಕು. ತಗೋರಿ. ಅದೇ ಬೆಸ್ಟ್ ಗುರು. ಕಾಟ್ ಸಣ್ಣ ನಡೀರು ಅಲ್ಲೇ ಕರ್ಕೊಂಡು ಎಲ್ಲಕ್ಕೆ ದೋಣಿಗೆ ಅಲ್ಲಿ ತೋರಿಸಿ. ಅಲ್ಲಿ ಉಂಟಲ್ಲ, ಬನ್ನಿ ಈಚೆ ಬನ್ನಿ. ಅಲ್ಲಿ ಉಂಟಲ್ಲ, ನಾವಾಗ ಅಲ್ಲಿಂದ ಬೋಟ್ ರೈಡ್ ಮಾಡಿದ್ದು. ಈಗ ಅಲ್ಲಿಂದ ನಾವು ನೋಡಿದ್ವಿ ಸೀದಾ ಇದು. ಅಲ್ಲ ನೋಡಲ್ಲಿ ನೋಡು, ಅಲ್ಲಿ ನೋಡಿಲ್ಲ ಅಲ್ಲ, ಕೆಳಗೆ ನೋಡು ಒಂದ್ಸತಿ. ನೋಡಿದೆ ಈಗ ಬಾಬಾ ಎಕ್ಸ್ಪ್ಲೇನ್ ಮಾಡು. ಎಲ್ಲ ರೆಕಾರ್ಡ್ ಆಗಿದೆ, ಬರ್ಲೇಬೇಕು ಯೂಟ್ಯೂಬ್ ಅಲ್ಲಿ. ಸ್ವಲ್ಪ ಮೆಸ್ಸಿ ನಾನು ಸ್ವಲ್ಪ. ಹೇಳು, ಕಂಟಿನ್ಯೂ. ಅವಾಗ ಅಲ್ಲಿಂದ ನಾವು ಬೋಟ್ ರೈಡ್ ಮಾಡಿದ್ದು.
ಬೋಟ್ ರೈಡ್ ಮಾಡಿ ಅಲ್ಲಿಂದ ಅನ್ಕೊಂಡ್ವಿ ಈಜ್ಕೊಂಡು ಇಲ್ಲಿವರೆಗೆ ಬರುವ ಅಂತ, ಮತ್ತೆ ಬೇಡ ಅಂತ ಇತ್ತು. ಸುಮ್ಮನೆ ಎಂತಕ್ಕೆ रिक्स नहीं लेने का, क्योंकि इधर गिरने का, मैं तो गिरने का था पर नहीं गिरी। ये लड़की पहले ही गिरी हुई है, फिर से गिर रही है। ಓದಲ್ಲೆಲ್ಲ ಬೀಳಕ್ಕೆ ಹೋಗ್ತಿದ್ದೀನಿ ಎಲ್ಲ ನಿಮ್ಮ ಹಿಂದೆ ಹಿಂದೆ ಬರೋದ್ರಿಂದ ಆಗ್ತಾ ಇರೋದು. ಇವ್ರು ಏನು ಹೇಳಿದ್ರು ಗೊತ್ತುಂಟ, ನಾನು ಮುಂದೆ ಮುಂದೆ ಹಿಂದೆ ಹಿಂದೆ ಹೋಗ್ಬೇಕಂತೆ, ಬಿದ್ದರೆ ಯೂಟ್ಯೂಬು ಇಲ್ಲ ನಾನು ಇಲ್ಲ. ದೆನ್ ಕಾವ್ಯ ಕಾಯಾರ ಈಸ್ ಓನ್ಲಿ ಕಾಯಾರ ಲೆಫ್ಟ್. ಕಾವ್ಯ ಕಾಯರದಲ್ಲಿ ಬರೀ ಕಾಯರಷ್ಟೇ ಉಳ್ಕೊಡುತ್ತೆ. ಆಮೇಲೆ ಈ ಜನಗಳನ್ನು ನೋಡಿ ಹೇಳ್ತೇನೆ ನಾನು ನೋಡಿ ಅಣ್ಣ, ನೋಡಿ ಎಷ್ಟು ಕ್ಲಮ್ಸಿ ಇದ್ದಾಳೆ ಅಂತ. ಬರೀ ಬೀಳ್ಸದೆ ಅಲ್ಲ, ಬೀಳದೆ ಯಾರನ್ನು ಹೋದ್ರು ಬೀಳೋದೆ ಬರೀ. ಯಾರನ್ನು ಬೀಳಿಸಲ್ಲ ನಾನು. ನಡೆಯಲ್ಲ. ಒಂದತ್ರ ಮಾತ್ರ ಬೀಳಕ್ಕಾಗಿದ್ದು ನಾನು. ನಾನು ನಿಜವಾಗ್ಲೂ ಬೀಳ್ತಾ ಇದ್ದೆ. ಐ ಶುಡ್ ಬಿ ಮೋರ್ ಕೇರ್ಫುಲ್. ಆದ್ರೂ ಖುಷಿ ಆಯ್ತು ನಂಗೆ, ಏನೋ ಒಂದಾಯ್ತು. ಚಪ್ಪಲಿ ಬಿದ್ದೋಗಿರ್ತಿದ್ರೆ ನಾಳೆಯಿಂದ ಹೀಲ್ಸ್ ಹಾಕೋತಿದ್ದೆ. ಹೀಲ್ಸ್ ಬ್ಯಾಕಪ್ ಇದೆ, ಬ್ಯಾಕಪ್ ಇದೆ ನನ್ನ ಜೊತೆ. ಆಮೇಲೆ ವಯಸ್ಸವ್ರು ಕೊಡ್ತೇನೆ. ಅಪ್ಸರಕೊಂಡ ನಿಂಗೆ ಯಾರು ಸನ್ಸ್ಕ್ರೀನ್ ಕೊಟ್ಟಿಲ್ವಾ ಮಂಗವಿ? ಇದು ಅಪ್ಸರಕೊಂಡ ಉದ್ಯಾನವನ. ಅಪ್ಸರಕೊಂಡ ಇದು ಇದೆ ಅಲ್ಲ, ವಾಟರ್ ಫಾಲ್ಸ್ ಥರ ಇತ್ತಲ್ಲ ಕೊಂಡ, ಅಲ್ಲಿಂದ ಸ್ವಲ್ಪ ಈ ಕಡೆ ಬಂದರೆ ಇದು ಉದ್ಯಾನವನ ಇದೆ. ಇಲ್ಲಿ 20 ರೂಪಾಯಿ ಎಂಟ್ರಿ ಫೀಸ್ ಆಯಿತಾ ಉದ್ಯಾನವನಕ್ಕೆ. ಅಲ್ಲಿ ಒಳಗೆ ಎಂಟ್ರಿ ಆಗುವಾಗ ನೀವು 10 ರೂಪಾಯಿ ಕೊಟ್ಟು ಬರಬೇಕು ವೆಹಿಕಲ್ ಇದ್ದರೆ. ಆ್ಯಂಡ್ ಹಿಯರ್ ಆಲ್ಸೋ 20 ರೂಪೀಸ್. ನೋಡಿ ನೋಡಿ ನಗ್ತಾ ಇರೋದು ನಮ್ಮ ಗಗನ್ ಅವರು. ನಾವಿವಾಗ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಓ, ಫ್ರಮ್ ಹಿಯರ್ ಓನ್ಲಿ ಇಟ್ ಇಸ್ ಲುಕಿಂಗ್ ಕೂಲ್ ಶಿಟ್. ಇಟ್ಸ್ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಆಯಿತಾ. ವಾವ್, ಇಟ್ಸ್ ನೈಸ್. ಎಷ್ಟು ಖುಷಿ ಅವ ನೋಡಿ ಗೈಸ್. ಜನಸಾಗರ. ನಮ್ಮ ಟ್ರಿಪ್ನ ಸೆಕೆಂಡ್ ಡೇಯನ್ನು ಹೊನ್ನಾವರದ ಇಕೋ ಬೀಚ್ನಲ್ಲಿ ದ ಬ್ಯೂಟಿಫುಲ್ ಸನ್ಸೆಟ್ ನೋಡ್ತಾ ಮುಗಿಸಿದ್ವಿ. ಆ್ಯಂಡ್ ದೆನ್ ಸೇಮ್ ಡೇ ನಾವು ಅವತ್ತು ಮುರುಡೇಶ್ವರಕ್ಕೆ ಹೋದ್ವಿ ನೈಟು. ಹಲೋ ಗಾಯ್ಸ್, ಹಾಯ್ ಗುಡ್ ಮಾರ್ನಿಂಗ್. ನಾವು 5:50 ಹೋಗುವವರು 6:50 ಟೆಂಪಲ್ ಹೋಗ್ತಿದ್ದೇವೆ, ಮುರುಡೇಶ್ವರ ಟೆಂಪಲ್ಗೆ. ಅದು ಪ್ರವೀಣ್ ಅವರಿಂದ. ಪ್ರವೀಣ್ ಅವರು ಇವತ್ತೊಂದು ಜಾಸ್ತಿ ಟೈಮ್ ತಗೊಂಡ್ಬಿಟ್ರು. ಕರೆಕ್ಟಾಗಿ ಹೇಳಿದ್ರು ಅವರು. ಎಂತಂದು ಹೇಳಿದ್ರೆ, ನಾವು 4:15 ಅಲ್ರ ಮಿಟ್ಟವರು ಎದ್ದದ್ದು 5 ಗಂಟೆಗೆ. ಹಾಗೆ ಎದ್ದು ಬೇಗ ಬೇಗ ರೆಡಿ ಆದ್ವಿ. ಹಾಗೆ ಈಗ ನಾವು ಅರ್ಜೆಂಟಲ್ಲಿ ನನಗೆ ಫೋನ್ ಕೂಡ ಮರ್ತೋಯ್ತು. ಈಗ ನಾನು ಗಗನನ್ನ ಫೋನಲ್ಲಿ ಇದು ಮಾಡ್ತಿರೋದು, ವ್ಲಾಗ್ ಮಾಡ್ತಿರೋದು. ಹಾಗೆ ಬನ್ನಿ ನೀವು ಸಹ. ನನಗೆ ಬರ್ಬೇಡಿ, ನಾವು ತೋರಿಸ್ತೇವೆ, ನಿಮಗೆ ತೋರಿಸ್ತೇವೆ ಅಷ್ಟೇ. ನೀವು ಈಗ ಬರ್ಲಿಕ್ಕೆ ಆಗೋದಿಲ್ಲ ನಮ್ಮೊಟ್ಟಿಗೆ. ಇದು ಅಲ್ಗಾಡುವ ಪೇಸ್ ನೋಡಿ ನಿಮಗೆ ಅನ್ನಿಸ್ತಿರ್ಬೋದು ಎಷ್ಟು ಸ್ಪೀಡ್ ನಡೀತಿರ್ಬೋದು. ನಾವು ತುಂಬ ಸ್ಪೀಡ್ ನಮ್ಮದು ನೋಡಿ. ಅಲ್ಲಿ ಇಬ್ಬರು ಯಾರು ಫಾಲೋ ಮಾಡ್ತಿದ್ದಾರೆ, ಕ್ರೀಪ್ಸ್. ಎಷ್ಟಂತೆ? ಅನ್ಕೊಂತಾನೆ ಜಾನು. ಮಾತಾಡೋ ಸುಮ್ಮನೆ ಬಪ್ಪು.
ಸೀನರಿ. ಇದು ನಮ್ಮ ವ್ಯೂ. ಫೋನ್ ಇರಲ್ಲ. ನಾಯಿ ಹೋದಲ್ಲೆಲ್ಲ ಕಾಲೆತ್ತಲ್ಲ, ಹಾಗೆ ಗಗನ ಹೋದಲ್ಲೆಲ್ಲ ತಲೆ ಎತ್ತುತ್ತಾಳೆ. ಗಗನದ ಮೇಲೆ ಎತ್ತಾಕ್ಬಿಟ್ಲೆ ಸೈಲೆಂಟ್ ಆಗಿ. ಅಪ್ಪ ನಾನು ಹೆಂಡತಿ ಮೇಲೆ ಎತ್ತಾಕ್ತೀನಿ. ಗಂಡ 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 ನನ್ ಮಗ ಬಿಡ್ತಾ ಇಲ್ಲ. ಹೇಳ ಗಂಡ, ಹೇಳು ಗಂಡ. ಹಲೋ ಸಾರಿ. ಹಲೋ ಗಾಯ್ಸ್, ನಾವು ಟೆಂಪಲ್ ಎಲ್ಲ ಹೋಗಿ ಬಂದು ಅಲ್ಲೇ ಪ್ರಸಾದದು ಊಟ ಮಾಡಿ ಬಂದು, ನೀವು ಕಾಣಿಸ್ತಾನೆ ಇಲ್ಲ, ನನ್ನ ಹೈಟಿಗೆ ಮುಚ್ಚೋಗ್ತಿದ್ದೆ. ಹಾಂ, ಎಲ್ಲ ತಿಂದು ಬಂದು ಈಗ ನಾವು ವಾಪಸ್ ರೂಮಿಗೆ ಹೋಗೋದು. ರೂಮಿಗೆ ಹೋಗಿ ಇದು ರೆಡಿಯೆಲ್ಲ ಆಗಿ, ಅಂದರೆ ರೆಡಿ ಅಲ್ಲ, ಸನ್ಸ್ಕ್ರೀನ್ ಅದೆಲ್ಲ ಹಚ್ಚಿಕೊಂಡು ನಾವೀಗ ಸ್ಕೂಬಾ ಡೈವಿಗೆ ಹೋಗುವವರು, ನೇತ್ರಾಣಿ ಐಲ್ಯಾಂಡಿಗೆ ಹೋಗುವವರು ಇವಾಗ. ಹಾಗೆ ಈಗ ರೂಮಿಗೆ ಹೋಗ್ತಿದ್ದೇವೆ. ಎಲ್ಲ ಪ್ಯಾಕ್ ಎಲ್ಲ ಮಾಡಿ ರೂಮ್ ಚೆಕ್ಔಟ್ ಮಾಡಿಕೊಂಡೆ ಲಗೇಜ್ ಅಲ್ಲೇ ಇಟ್ಟು ಹೋಗೋ ಪ್ಲ್ಯಾನಲ್ಲಿ ಇದ್ದೇವೆ. ಗೊತ್ತಿಲ್ಲ, ಈಗ ಅಲ್ಲಿ ಇಡ್ಲಿಲ್ಲ ಅಂದ್ರೆ ಲಗೇಜ್ ರೂಮ್ ಎಕ್ಸ್ಟೆಂಡ್ ಮಾಡುವ ಅಂತ ಇವರು ಬೇಡ ಲಗೇಜ್ ಇಟ್ಕೊಂಡು ಅಲ್ಲೇ ಎಲ್ಲರೂ. ಈ ರಿಚ್ ಮಂದಿ ಇಬ್ರು ಹೇಳ್ತಾ ಇದ್ದಾರೆ ಇದು ನಾವು ಎಕ್ಸ್ಟೆಂಡ್ ಮಾಡುವ ಒಂದು ದಿವಸದ್ದು ಅಂತ. ಒಂದು ಡೇದು ಟಿಲ್ ನೈಟ್. ಒಂದು ಬಿತ್ತು ಅವ್ರ ಹೆಂಡತಿ ನಿಮ್ಮ ಮೇಲೆನೆ ಎಡವಿದಾಳೆ ಅಂತ, ಇನ್ನು ಇಲ್ಲ ರೋಡಲ್ಲಿ ಹೇಳಿದ್ರು ಅಂದ್ರೆ ಬಿದ್ದಿದ್ದಾಳೆ ಅಂತ, ಇನ್ನು ರೋಡಲ್ಲಿ ಬೀಳುದ್ರಲ್ಲಿ ಎಂತ ಉಂಟು. ಎಡವಿ ಬಿಟ್ಲು, ಮತ್ತೆ ಇದು ಆಯ್ತು, ಮತ್ತೆ ಈಗ ಮದುವೆ ಆಯ್ತು. ರಿಲೇಶನ್ಶಿಪ್ಪಿಗೆ ಬಂದ್ರು, ಒಪ್ಪಿಸಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿದ್ದಾರೆ. ಈಗ ಸುತ್ತುದು ನೋಡಿ, ಕೈಯೆಲ್ಲ ಹಿಡ್ಕೊಂಡು ಸುತ್ತುದೇ ಸಿಕ್ಕಿದೆ ಮೊಬೈಲ್. ಹಾ, ನಾನು ಕೈಯಾದ್ರು ಇಟ್ಕೊತೀನಿ, ಅಲ್ಲ ಏನು ಹೇಳೋದು ಏನಾದ್ರು ಇಟ್ಕೊಳ್ತೀನಿ. ಗೈಸ್ ಪ್ಲೀಸ್ ಮೇಂಟೈನ್ ರೋಡ್ ಡಿಸೆನ್ಸಿ. ಯಪ್ಪ ಅದಿಂದು ಆಗ್ತುಂಟು ರೋಡಲ್ಲಿ. ನಾವು ಸ್ಕೂಬಾ ಬುಕ್ ಮಾಡಿದ್ದು ರೀಫ್ ಅಡ್ವೆಂಚರ್ಸ್ ಅಲ್ಲಿ, ಸೊ ಅಲ್ಲಿಗೆ ಸೈನ್ ಅಪ್ ಆಗ್ಲಿಕ್ಕೆ ಅಂತ ಬಂದ್ವಿ. ಹಲೋ ಗಾಯ್ಸ್, ಹಾಯ್ ಸ್ಕೂಬಾಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಆಲ್ರೆಡಿ ರೆಡಿ ಆಗಿದ್ದೀವಿ. ಸ್ವಿಮ್ ಸೂಟ್ ಎಲ್ಲ ಹಾಕ್ಕೊಂಡು ಇಷ್ಟೊಂದು ಜನ ಒಂದೇ ಬೋಟಲ್ಲಿ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ನಾವು ನೋಡಿ ಸ್ವಿಮ್ ಸೂಟ್ ಹಾಕಿ, ಇಯರಿಂಗ್ ತೆಗೆದು, ಮೇಕಪ್ ಎಲ್ಲ ಜವಾಬ್ದಾರಿ ಅಲ್ಲ ಅದಕ್ಕೆ, ಅವ್ರು ಯಾವುದಕ್ಕೂ ಜವಾಬ್ದಾರಿ ಅಲ್ಲ. ಹಾಗೆ ಹಾಕೊಂಡ್ರೆ ಅದು ಬೇಗ ನೀರೆಲ್ಲ ಹೊರಗೆ ಹೋಗುತ್ತೆ. ನೀವು ಹೊರಗೆ ಬಂದ ತಕ್ಷಣ ನಾರ್ಮಲ್ ಬೇರೆ ಬಟ್ಟೆ ಹಾಕೊಂಡ್ರೆ ಅದು ಹಸಿನೇ ಇರುತ್ತೆ, ಸೊ ಯು ವಿಲ್ ಫೀಲ್ ಕೋಲ್ಡ್. ಸ್ವಿಮ್ ಸೂಟ್ ಇದ್ದವ್ರು ಹಂಗೆ ಹೇಳ್ತಾರೆ, ಇಲ್ಲ ಅವರು ಪರವಾಗಿಲ್ಲ ಏನಾಗಲ್ಲ ಬಿಡ ಬಾರಪ್ಪ. ಪ್ರಮೋಟಿಂಗ್ ಹಿಸ್ ಓನ್ ಬ್ರ್ಯಾಂಡ್ ಸ್ಪೀಡೋ. ನೋಡಿ ಇದೆಲ್ಲ ಸ್ಪೀಡೋದು ನೋಡಿ, ಚೆನ್ನಾಗಿದೆ. ಅವ್ರದ್ದು ಇದೆ, ತೆಗಿಬೇಕು. ಅವ್ರದ್ದು ಒಳಗೆ ಇದೆ, ಈಗ ತೆಗಿತಾಳೆ, ತೋರಿಸ್ತೀನಿ. ನಾನು ಫೋನ್ ಕವರ್ ತಗೊಳ್ಳು ಅಂತ ಹೇಳಿದ್ದೆ, ಇವ್ರು ಬೇಡ ಅಂತ ಹೇಳಿದ್ರು. ಇಲ್ಲ, ವಾಟರ್ ಸ್ಪ್ಲಾಶ್ ಆದ್ರೆಲ್ಲ ಏನಾಗಲ್ಲ, ಅಷ್ಟೆಲ್ಲ ವಾಟರ್ ಸೇಫ್ಟಿ ಏನಾಗಲ್ಲ. ನಂದು ಫೋನ್ ವ್ಯಾರಂಟಿ ಇವರೇ ಕೊಟ್ಟಿರೋದು, 1 ಇಯರ್ಸ್ ಆಗಿಲ್ಲ ಇನ್ನು. ಪಿಕ್ಸೆಲ್ ನಾನು ರೆಕಮೆಂಡ್ ಮಾಡಿ ಕೊಡ್ಸಿದ್ದು ಅವರೇ. ನೋಡಿ ಇಲ್ಲಿ ಜ್ಯೂಸ್ ಕೊಟ್ಟರು ನಮಗೆ. ಎಕ್ಸೈಟೆಡ್ ವರುಣ್ ಅವರೇ, ಎಕ್ಸೈಟೆಡ್. ಈ ಜ್ಯೂಸ್ ಕುಡಿಯಲ್ವಾ? ಕುಡಿವಾ? ತಂಪು ಮಾಡಿಕೊಳ್ತೇವೆ ಫಸ್ಟ್. ಜ್ಯೂಸ್ ಕೊಡಿ. ಅದಕ್ಕೆ ಚಿಕ್ಕದಿರೋದಕ್ಕೆ ಕೂದಿರೋ ಸ್ಟೈಲ್ ನೋಡಿ ನಾನು ನೋಡಿ ಸೈಡಲ್ಲಿ ಕೂತಿದ್ದೇನೆ. ಬಿಸಿಲಿಗೆ ನಾನು ಕರೆಂಚಿ ಹೋಗ್ತಾರೆ, ಅವತ್ತು ಓಕೆ ಜಸ್ಟ್ ಫಾರ್ ಯಾಕೆ ಕರ್ರಾಗಿದ್ದೀನಿ ಅಂದರೆ ಬೋಟಲ್ಲಿ ಸೈಡಲ್ಲಿ ಕೂತಿದ್ದೆ. ಕರ್ರಾಗಿ ಹೇಳ್ಬೇಡಿ, ಯಾಕಂದ್ರೆ ಸನ್ಸ್ಲಾಪ್ ಶೇಡ್ಸ್ ಹಾಕೊಂಡು ಅಷ್ಟೇ ಕಾಣೋದು, ಇಲ್ಲಾಂದ್ರೆ ಏನು ಕಾಣಿಸ್ತಾನೆ ಇಲ್ಲ. ಏನು ಕಾಣಿಸ್ತಿಲ್ಲ.
ಅಷ್ಟು ಬಿಸಿಲಿದೆ. ಹಲೋ ಕ್ಲಿಯರ್. ಇವಾಗ ಹಾರಕ್ಕೆ ಹೋಗ್ತೀವಿ. ಆಗ್ತೀಯಾ? ನಾವು ತಡಿ ಒಂಚೂರು ಬರೋ ತನಕ. ನಾವು ಬರೋದು ಬೇಡವಾ? ಇಲ್ಲ 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 ನಮ್ಮ ಬಿಟ್ಟ ಹೋಗ್ತೀವಿ. ಇಟ್ ಈಸ್ ಮೋರ್ ಟೆಂಪ್ಟಿಂಗ್. ಸ್ಲಿಪ್ಪರ್ ಅವರು ಜಾಕೆಟ್ ತಗೊಂಡು ಹಾರ್ಬೋದಂತೆ. ಹಾರ್ಬೋದು. ಬೇಡ, ಜಾಕೆಟ್ ಹಾಕೊಂಡೆ ಹಾರಿ. ಅಲ್ಲಿ ಹೋಗಿ ಇವಾಗ ಬನ್ನಿ ನೀವು ಡ್ರೆಸ್ ತೆಗಿ. ಕಾವ್ಯ, ಮೊಬೈಲ್ ಬಿದ್ದೋದ್ರೆ ಏನ್ ಮಾಡ್ತೀಯಾ? ಕೆಳಗೆ ಇಲ್ಲೇ ಬಿಡು ಗೈಸ್, ಇಲ್ಲೇ ಮೀನು ಉಂಟು ನೋಡಿ. ಹೇಳು, ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಹಂಗಲ್ಲ, ಓಕೆ. ರೆಡಿ ಅಲ್ಲಿ ಗೋಪುರ ವಿಡಿಯೋ ಬನ್ನಿ ಮೇಡಮ್. ಚೆನ್ನಾಗಿತ್ತಾ? ನೀನು ನೋಡಿದ್ರಾ? ಸ್ಕೂಬಾ ಮತ್ತೆ ಸ್ನಾರ್ಕ್ಲಿಂಗ್ ಮತ್ತೆ ಜಸ್ಟ್ ಸ್ವಿಮ್ಮಿಂಗ್ ಅದೆಲ್ಲ ಮಾಡಿ ತುಂಬಾ ಅಂದ್ರೆ ತುಂಬಾ ಸುಸ್ತಾಗಿತ್ತು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಐ ಸ್ಟಿಲ್ ಥಿಂಕ್ ನೇತ್ರಾನಿ ಸ್ವಲ್ಪ ಓವರ್ ರೇಟೆಡ್. ನಮ್ದು ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ ಟ್ರಿಪ್ ಇಲ್ಲಿಗೆ ಮುಗೀತು. ಐ ಹೋಪ್ ನೀವು ಕೂಡ ಈ ವ್ಲಾಗ್ ನ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.